ಪ್ರತಿ ವರ್ಷದಂತೆ ಈ ವರ್ಷವೂ 23ನೇ ಭಾನುವಾರ ಬೆಳಗ್ಗೆ ನಗರದ ಬನಶಂಕರಿ ದೇವಾಲಯದ ಆವರಣದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಗುವುದು ಎಂದು ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಅಧ್ಯಕ್ಷ ಹಾಗೂ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜ್ ತಿಳಿಸಿದ್ದಾರೆ. ಸುಮಾರು 60 ಜೋಡಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂತನ ವಧುವರರು ಹಸೆಮಣೆ ಏರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ಆಶ್ರಯದಲ್ಲಿ 26ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಈಗಾಗಲೇ ನೂತನ ವಧುವರರು, ಆಸಕ್ತಿಯುಳ್ಳ ವಧುವರರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಅದ ಪೂರಕವಾಗಿ ವಧುವರರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಸಹಿತ ವೇದಿಕೆ ವತಿಯಿಂದ ತಯಾರಾಗ್ತಾ ಇದೆ. ಇದಕ್ಕೆ ನೂರಾರು ಯುವಕರು, ಹಿರಿಯರು, ತಾಯಂದಿರು ಶ್ರಮ ಪಡ್ತಾ ಇದ್ದಾರೆ. ಈ ಒಂದು ಸರಳ ಸಾಮೂಹಿಕ ಯಶಸ್ವಿ ಆಗಬೇಕು ಅಂತ, ಬಡವರಿಗೆ ಅನುಕೂಲ ಆಗಬೇಕು ಅಂತ, ಅದು ನಿರಂತರವಾಗಿ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ಸಾಮೂಹಿಕ ಅವ್ರಿಗೆ ಅನುಕೂಲ ಆಗಬೇಕು, ಒಳ್ಳೆಯದಾಗಬೇಕು. ಇವತ್ತಿನ ಪರಿಸ್ಥಿತಿಯ ಸಾಲದ ಬಾಧೆಯಿಂದ ನೆರಳಬಾರ್ದು, ಸಾಲದ ಬಾಧೆಗೆ ಸುಳ್ಳಿಗೆ ಸಿಕ್ಕಬಾರ್ದು, ಸರಳವಾಗಿ ಆಗಬೇಕು ಅನ್ನೋದೊಂದು ಇಚ್ಛೆಯಿಂದ ಈ ಒಂದು ತಾಯಿಯ ಅನುಗ್ರಹ ಕೃಪೆಯಿಂದ ಇದು 26ನೇ ವರ್ಷದಲ್ಲಿ ನಡೀತಾ ಇದೆ. ಈ 26ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಸಾಲದ ಮರದ ತಿಮ್ಮಕ್ಕ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರದ ತಿಮ್ಮಕ್ಕ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮುರಾರಿ ಮಠದ ಸ್ವಾಮೀಜಿ ಕುಮಾರಸ್ವಾಮಿಗಳು ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಶಾಸಕರು, ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಸನ್ಮಾನ್ಯ ಹಿರಿಯರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು, ಸಚಿವರು, ಮುಜರಾಯಿ ಸಚಿವರು, ಸಾರಿಗೆ ಸಚಿವರು ಅವರು ಆಗಮಿಸಲಿದ್ದಾರೆ. ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು, PC ಮೋಹನ್ ಅವರು, ಡಾಕ್ಟರ್ CN ಮಂಜುನಾಥ್ ಅವರು, ಈ ಥರ ಅನೇಕ ಗಣ್ಯಾತಿಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ತಾವೆಲ್ಲ ಭಾಗವಹಿಸಬೇಕು, ನೂತನ ವಧುವರರಿಗೆ ಹಾರೈಸಬೇಕು, ಶುಭವನ್ನು ಹಾರೈಸಬೇಕು ಅಂತೇಳಿ ವೇದಿಕೆಯ ವ್ಯವಸ್ಥಾಪಕರಾದಂಥ ವೇದಿಕೆ ಪರವಾಗಿ ವ್ಯವಸ್ಥಾಪಕರಾದಂಥ SK ನಟರಾಜ್ ಅವರು, HK ಮುತ್ತಪ್ಪನವರು, JR ದಾಮೋದರ ನಾಯ್ಡು ಅವರು, R ನಾರಾಯಣಸ್ವಾಮಿ ಅವರು, C ಮುತ್ತಪ್ಪ ಅವರು, ಎಲ್ಲರ ಪರವಾಗಿ ನಾನು ತಾಯಿಯ ಸನ್ನಿಧಾನ ನಡೀತಾ ಇರ್ತಕ್ಕಂಥ ವಿಶೇಷ ಸಾಮೂಹಿಕ ವಿವಾಹಕ್ಕೆ ಸ್ವಾಗತವನ್ನು ಕೋರ್ತೇನೆ.